ಅನ್ನುವಂಥದ್ದನ್ನ ಸಾಬೀತುಪಡಿಸೋದಕ್ಕೆ ನಮಗಿರುವಂಥ ಈ ಒಂದು ಅವಕಾಶವನ್ನ ಸಮರ್ಥವಾಗಿ ಬಳಕೆ ಮಾಡಿಕೊಳ್ಬೇಕು. ಹೀಗಾಗಿ ನಾನು ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅವರ ಆ ಒಂದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಕರಡು ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಮಾಡಿದಂತಹ ಭಾಷಣದ ಎಚ್ಚರಿಕೆಯ ಬಗ್ಗೆ ಹೇಳಿರ್ಬೇಕು. ದಿಲೀಪ್ ನರ್ಸೆ ಅವರು ಕೂಡ ಅದ್ರ ಬಗ್ಗೆ ಮಾತಾಡಿದ್ರು. ಇಲ್ಲಿ ಏನಂತಂದ್ರೆ, ನಾವು ಈ ಗಣರಾಜ್ಯದ ಸಂದರ್ಭದಲ್ಲಿ ಒಂದು ವೈರುಧ್ಯದ ಜೀವನವನ್ನು ಪ್ರವೇಶ ಮಾಡ್ತಾ ಇದ್ದೀವಿ. ವಿ ಆರ್ ಎಂಟರಿಂಗ್ ಇಂಟು ಎ ಲೈಫ್ ಆಫ್ ಕಾಂಟ್ರಡಿಕ್ಷನ್ಸ್. ವೈರುಧ್ಯಗಳ ಜೀವನವನ್ನ ಪ್ರವೇಶ ಮಾಡ್ತಾ ಇದ್ದೀವಿ. ಇಲ್ಲಿ ರಾಜಕೀಯ ಸಮಾನತೆ ಇದೆ, ಆದರೆ ಆರ್ಥಿಕ ಸಾಮಾಜಿಕ ಸಮಾನತೆ ಇಲ್ಲ. ಸೊ ಎಲ್ಲಿವರೆಗೆ ಈ ಆರ್ಥಿಕ ಸಾಮಾಜಿಕ ಸಮಾನತೆ ಪೂರೈಸೋದಕ್ಕೆ ನಮ್ಮಿಂದ ಸಾಧ್ಯ ಇಲ್ವೋ, ಅದನ್ನು ಗಳಿಸೋದಕ್ಕೆ ನಮ್ಮಿಂದ ಸಾಧ್ಯ ಇಲ್ವೋ, ಅಲ್ಲಿವರೆಗೆ ರಾಜಕೀಯ ಪ್ರಜಾಪ್ರಭುತ್ವ ಅನ್ನುವಂಥದ್ದು ಅಥವಾ ರಾಜಕೀಯ ಸಮಾನತೆ ಅನ್ನುವಂಥದ್ದು ಕೇವಲ ಒಂದು ಧಾರ್ಮಿಕ ಶಬ್ದವಾಗಿ ಮಾತ್ರ ಉಳಿಯುತ್ತದೆ. ಸೊ ಈ ಅಂತರ ಹೆಚ್ಚಾಗ್ತಾ ಹೋದಾಗೆ, ಈ ಆರ್ಥಿಕ ಸಮಾನತೆಯನ್ನ ನಾವು ಮಾಡ್ಲಿಕ್ಕೆ ಸಾಧ್ಯವಾಗದೆ ಹೋದ್ರೆ, ಈ ಅಂತರಗಳು ಹೆಚ್ಚಾಗ್ತಾ ಹೋದಾಗಿದೆ, ಯಾರು ಈ ಆರ್ಥಿಕ ಅಸಮಾನತೆಯಿಂದ ಬಳಲ್ತಾ ಇದ್ದಾರೆ, ಸಾಮಾಜಿಕ ಅಸಮಾನತೆಯಿಂದ ಶೋಷಣೆಯಿಂದ ಬಳಲ್ತಾ ಇದ್ದಾರೆ, ಅವರು ಒಂದು ಹಂತವನ್ನ ತಲುಪುವಂತಹ ಅನಿವಾರ್ಯ ಸ್ಥಿತಿಗೆ ತಳ್ಳಲ್ಪಟ್ಟರೆ, ಅವರನ್ನ ಅಂತಹ ಸ್ಥಿತಿಗೆ ದೂಡಲ್ಪಟ್ಟರೆ ಏನಾಗ್ತದೆ? ನಾವು ಅತ್ಯಂತ ಶ್ರಮವಹಿಸಿ ಕಟ್ಟಿರುವಂತಹ ಈ ಪ್ರಜಾಸತ್ತಾತ್ಮಕ ಸೌಧಗಳನ್ನ ಈ ಜನ ಧ್ವಂಸ ಮಾಡ್ತಾರೆ. ಸೊ ಅಂತ ಅವಕಾಶ ಬರೋದು ಬೇಡ. ರಕ್ತರಹಿತವಾದಂತಹ ಈ ಅವಕಾಶವನ್ನ, ನಮ್ಮ ಮತಾಧಿಕಾರವನ್ನು ಚಲಾಯಿಸುವಂತಹ ಅವಕಾಶವನ್ನ ನಾವು ಸಮರ್ಥವಾಗಿ ಬಳಕೆ ಮಾಡ್ಕೊಳ್ಳೋಣ. ಸರ್ವಾಧಿಕಾರವನ್ನು ಸೋಲಿಸೋಣ, ಪ್ರಜಾಪ್ರಭುತ್ವವನ್ನು ಗೆಲ್ಲಿಸೋಣ ಅನ್ನುವಂಥ ಮಾತನ್ನ ಹೇಳ್ತಾ, ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಸಂಘಟಕರಿಗೆ